ಒಂದರ ಪಠ್ಯಪುಸ್ತಕದ 13ನೆಯ ಪಾಠ ಭಾರತದ ಅರಣ್ಯಗಳು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳ ವಿಡಿಯೋ ಇದಾಗಿದೆ. ಈ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ರಿವೈಸ್ಡ್ 2022 SSLC ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ಯಾರಾದರೂ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮದು ಸ್ಟಡಿ ವಿತ್ ಪರಶುರಾಮ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. 10ನೇ ತರಗತಿಯಲ್ಲಿ ನಾವುಗಳು ಸೈನ್ಸಲ್ಲಿನೂ ಕೂಡ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಿದ್ದೀವಿ, ಹಿಂದಿಯಲ್ಲಿನೂ ಕೂಡ ಹಾಕ್ತಿದ್ದೀವಿ. ಆ ವಿಡಿಯೋಗಳನ್ನ ಸಹಿತ ತಪ್ಪದೆ ನೋಡಿ, ಅದರ ಪ್ಲೇಲಿಸ್ಟ್ ಲಿಂಕ್ಗಳ ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ದಾವೆ. ಸೊ ತಡ ಮಾಡದೆ ಅವೆಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ 13ನೇ ಪಾಠ ಭಾರತದ ಅರಣ್ಯಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ. ಪ್ರಶ್ನೆ 1, ಅಸ್ಸಾಂ ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರವು ಡ್ಯಾಶ್ ಆಗಿದೆ. ಉತ್ತರ ನಿತ್ಯ ಹರಿದ್ವರ್ಣದ ಅರಣ್ಯಗಳು. ಪ್ರಶ್ನೆ 2, ಹಿಮಾಲಯಗಳಲ್ಲಿ ಡ್ಯಾಶ್ ಅರಣ್ಯಗಳು ಕಂಡುಬರುತ್ತದೆ. ಎಸ್ ಉತ್ತರ ನೋಡೋದಾದ್ರೆ ಹಿಮಾಲಯದ ಅಲ್ಪೈನ್ಸ್ ಅರಣ್ಯಗಳು. ಸೊ ಹಿಮಾಲಯದಲ್ಲಿ ಅಲ್ಪೈನ್ಸ್ ಅರಣ್ಯಗಳು ಕಂಡು ಬರ್ತವೆ. ಪ್ರಶ್ನೆ 3, ಗಂಗಾ ನದಿ ಮುಖಜ ಭೂಮಿ ಪ್ರದೇಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಈ ಗಂಗಾ ನದಿ ಮುಖಜ ಭೂಮಿಯ ಪ್ರದೇಶವನ್ನು ಸುಂದರ್ಬನ್ ಅಂತ ಕರೀತಾರೆ. ಪ್ರಶ್ನೆ 4, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವು ಡ್ಯಾಶ್ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಅದು ಕರ್ನಾಟಕ ರಾಜ್ಯದಲ್ಲಿ ಇದೆ. 5ನೇ ಪ್ರಶ್ನೆ ಇತ್ತು, ಸುಂದರ್ಬನ್ ಎಂದು ಕರೆಯಲು ಡ್ಯಾಶ್ ಮರಗಳು ಬೆಳೆಯಲು ಕಾರಣವಾಗಿದೆ ಅಂತ ಕೇಳಿದ್ದಾರೆ. ಈ ಸುಂದರ್ಬನ್ ಅಂತ ಕರೀಲಿಕ್ಕೆ ಅಲ್ಲಿ ಸುಂದರಿ ಅಂತಕ್ಕಂಥ ಮರಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಆ ಸುಂದರಿ ಮರಗಳ ಕಾರಣಕ್ಕಾಗಿ ಅಲ್ಲಿ ಹೆಸರು ಏನು ಬತ್ತು, ಸುಂದರ್ಬನ್ ಅಂತ ಬತ್ತು. ಇಷ್ಟು 5 ಪ್ರಶ್ನೆಗಳನ್ನು ನಾವುಗಳು ಬಿಟ್ಟ ಸ್ಥಳ ಮಾದರಿಯ ಪ್ರಶ್ನೆಗಳಲ್ಲಿ ಉತ್ತರಗಳನ್ನು ನೋಡಿದ್ದೀವಿ. ಇನ್ನು ಮುಂದೆ ವಿವರಣಾತ್ಮಕವಾಗಿರ್ತಕ್ಕಂಥ ಮಾದರಿಯ ಪ್ರಶ್ನೆಗಳಿದ್ದಾವೆ. ಸೊ ಮೊದಲ ಪ್ರಶ್ನೆ ಇತ್ತು, ಅಂದರೆ ಈ ಪ್ರಶ್ನೆಗಳನ್ನು ನೀವುಗಳು ನಿಮ್ಮ ಸ್ನೇಹಿತರ ಗುಂಪುಗಳಲ್ಲಿ ಚರ್ಚೆ ಮಾಡಬೇಕು. ಆಮೇಲೆ ಉತ್ತರಗಳನ್ನು ಏನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. ಮೊದಲ ಪ್ರಶ್ನೆ ಇತ್ತು, ಭಾರತವು ಹೊಂದಿರುವ ಅರಣ್ಯ ಪ್ರದೇಶಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ಭಾರತ ಮುಖ್ಯವಾಗಿ 6 ಪ್ರಕಾರದಲ್ಲಿರ್ತಕ್ಕಂಥ ಅರಣ್ಯ ಪ್ರಕಾರಗಳನ್ನು ಅದು ಹೊಂದಿದೆ. ಅಂದರೆ ನಿತ್ಯ ಹರಿದ್ವರ್ಣದ ಅರಣ್ಯಗಳು, ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು, ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು, ಮ್ಯಾಂಗ್ರೋವ್ ಅರಣ್ಯಗಳು, ಮರುಭೂಮಿ ಅರಣ್ಯಗಳು ಮತ್ತು ಹಿಮಾಲಯದ ಅಲ್ಪೈನ್ಸ್ ಅರಣ್ಯಗಳು ಅಂತಕ್ಕಂಥದ್ದು. ಸೊ ಭಾರತ ಇಷ್ಟು 6 ಬಗೆಯವಾಗಿರ್ತಕ್ಕಂಥ ಅರಣ್ಯ ಪ್ರದೇಶಗಳನ್ನು ಅದು ಹೊಂದಿಕೊಂಡು ಬಂದಿರತಕ್ಕಂಥದ್ದು. ಪ್ರಶ್ನೆ 2, ಕರ್ನಾಟಕದ 2 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿ. ಸೊ ತಮಗೆ ಗೊತ್ತಿರ್ಬೋದು, ಕರ್ನಾಟಕದಲ್ಲಿನೂ ಕೂಡ ಬಹಳಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ. ಆ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಫಸ್ಟ್ ಆಗಿ ಹೇಳಬಹುದಂದ್ರೆ ಕೊಡಗಿನಲ್ಲಿರ್ತಕ್ಕಂಥ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಚಾಮರಾಜನಗರದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದೆ. ಉತ್ತರ ಕನ್ನಡದಲ್ಲಿ ಕಾಳಿ ಹುಲಿಧಾಮ, ಮೈಸೂರಿನಲ್ಲಿ ನುಗು ವನ್ಯಜೀವಿ ಧಾಮಗಳಿದ್ದಾವೆ. ಇವೆಲ್ಲ ಏನಪ್ಪ ಅಂದರೆ ರಾಷ್ಟ್ರೀಯ ಉದ್ಯಾನವನಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು. ಪ್ರಶ್ನೆ 3, ಸ್ವಾಭಾವಿಕ ಸಸ್ಯವರ್ಗ ಅಂದರೆ ಏನು? ಈ ಸ್ವಾಭಾವಿಕ ಸಸ್ಯ ವರ್ಗಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ವಿದ್ಯಾರ್ಥಿಗಳೇ ಅರಣ್ಯಗಳು ಅಂತ ಕರೀತಾರೆ. ಉತ್ತರ ನೋಡೋದಾದ್ರೆ, ಒಂದು ಪ್ರದೇಶದಲ್ಲಿ ಪ್ರಕೃತಿ ದತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯ ಸಮೂಹಕ್ಕೆ ಅರಣ್ಯಗಳು ಅಥವಾ ಸ್ವಾಭಾವಿಕ ಸಸ್ಯ ವರ್ಗ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ 4, ದೇಶದಲ್ಲಿನ ಅರಣ್ಯ ಸಂರಕ್ಷಣೆಗೆ ಸಲಹೆಗಳು ಯಾವುವು? ನಮ್ಮ ದೇಶದಲ್ಲಿ ಅರಣ್ಯ ಸಂರಕ್ಷಣೆ ಆಗಬೇಕಾದ್ರೆ ನೀವುಗಳು ಯಾವ ಸಲಹೆಗಳನ್ನು ಕೊಡ್ತೀರಿ ಅಂತ ಕೇಳಿದ್ದಾರೆ. ಮೊದಲೇದು ಹೇಳ್ಬೋದು, ಕಾಡ್ಗಿಚ್ಚನ್ನು ಉಂಟು ಮಾಡ್ತಕ್ಕಂಥ ಘರ್ಷಿತ ಮರಗಳನ್ನು ತೆಗೆದು ಹಾಕಬೇಕು. ಅರಣ್ಯದ ಮರಗಳಿಗೆ ರೋಗಗಳನ್ನು ತಗುಲದಂತೆ ಎಚ್ಚರಿಕೆ ವಹಿಸಬೇಕು ಮತ್ತು ಆ ರೋಗಗಳ ನಿಯಂತ್ರಣವನ್ನು ಮಾಡಬೇಕು. ಸಸ್ಯಗಳನ್ನು ನೆಡ್ತಕ್ಕಂಥ ಕಾರ್ಯ ಆಗಬೇಕು. ಬೀಜಗಳನ್ನು ಹರಡಿಸಬೇಕು. ಕಾನೂನು ಬಾಹಿರವಾಗಿ ಮರ ಕಡಿಯೋದನ್ನು ನಿಯಂತ್ರಣವನ್ನು ಮಾಡಬೇಕು. ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳ ಅತಿಯಾದ ಮೇಯಿಸುವಿಕೆ ಇದೆ, ಅದರ ಮೇಲೆ ಸಹಿತ ನಿಯಂತ್ರಣವನ್ನು ಹೇರಿದ್ದೇ ಆದರೆ ಸೊ ನಮ್ಮ ದೇಶದಲ್ಲಿ ಅರಣ್ಯ ಸಂರಕ್ಷಣೆ ಮಾಡಬಹುದು. 5ನೇ ಪ್ರಶ್ನೆ ಇತ್ತು, ಜೈವಿಕ ವೈವಿಧ್ಯ ಅಂದರೆ ಏನು? ಸಸ್ಯ ಸಮೃದ್ಧತೆಯ ಜೊತೆಗೆ ಪ್ರಾಣಿ ಸಂಪತ್ತಿನ ವೈವಿಧ್ಯತೆಯನ್ನು ಜೈವಿಕ ವೈವಿಧ್ಯ ಅಂತ ಕರೀತಾರೆ.
ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಎರಡನ್ನೂ ಜೈವಿಕ ವೈವಿಧ್ಯದಲ್ಲಿ ಬರ್ತದೆ. 6ನೇ ಪ್ರಶ್ನೆ ಇತ್ತು, ಭಾರತದಲ್ಲಿ ಎಲೆ ಉದುರುವ ಅರಣ್ಯಗಳ ಲಕ್ಷಣ ಮತ್ತು ಹಂಚಿಕೆಗಳನ್ನು ತಿಳಿಸಿ. ಈ ಪ್ರಕಾರದ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿಕೊಂಡಿವೆ. ಇವುಗಳು 75ರಿಂದ 250 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ವಿಸ್ತಾರವನ್ನು ಹೊಂದಿದ್ದಾವೆ. ಇದು ಭಾರತದ ಶೇಕಡ 65.5% ಒಟ್ಟು ಅರಣ್ಯದಲ್ಲಿ ಹರಡಿದ್ದಾವೆ. ಭಾರತ ಮಾನ್ಸೂನ್ ವಾಯುಗುಣವನ್ನು ಹೊಂದಿರೋದ್ರಿಂದ ಈ ಬಗೆಯ ಅರಣ್ಯಗಳು ವ್ಯಾಪಕವಾಗಿ ಹಂಚಿಕೊಂಡಿದ್ದಾವೆ. ಇವುಗಳು ವರ್ಷದ ನಿರ್ದಿಷ್ಟ ವನ ಹವೆಯ ಋತುವಿನಲ್ಲಿ ಎಲೆ ಉದುರಿಸುವುದನ್ನು ರೂಢಿಸಿಕೊಂಡಿರೋದ್ರಿಂದ ಇವುಗಳನ್ನು ಎಲೆ ಉದುರಿಸುವ ಅರಣ್ಯಗಳು ಅಂತ ಕರೀತಾರೆ. ಈ ಲಾಸ್ಟ್ ಸಾಲ್ ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಅದನ್ನ ನೆನಪಿನಲ್ಲಿ ಇಟ್ಕೊಡ್ರಿ. ಏನಿದೆ ಅಂದರೆ, ವರ್ಷದ ನಿರ್ದಿಷ್ಟ ವನ ಹವೆಯ ಋತುವಿನಲ್ಲಿ ಎಲೆ ಉದುರಿಸೋದನ್ನು ರೂಢಿಸಿಕೊಂಡಿರೋದ್ರಿಂದ ಅವುಗಳನ್ನು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಅಂತ ಕರೀತಾರೆ. ಕಡೆಯ ಪ್ರಶ್ನೆ ಇತ್ತು. ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವು ಬಳಸ್ತಕ್ಕಂಥ ನಿಮ್ಮ ಶಾಲೆಯ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ಗಳನ್ನು ಮಾಡಿ. ಏನಾದರೂ ಡೌಟ್ ಇದ್ದರೆ ತಾವುಗಳು ಕಮೆಂಟಲ್ಲಿ ಸಹಿತ ತಮ್ಮ ಅಭಿಪ್ರಾಯಗಳನ್ನು ಪಿನ್ನನ್ನು ಸಹಿತ ಮಾಡ್ಬೋದು. ಅದಕ್ಕೂ ಕೂಡ ನಾವುಗಳು ಮರು ಉತ್ತರಗಳನ್ನು ಕೊಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಾ, ಅರಣ್ಯ ಸಂರಕ್ಷಣೆ ಅಂದರೆ ಏನು, ಅದರ ಪ್ರಾಮುಖ್ಯ ಮತ್ತು ವಿಧಾನಗಳನ್ನು ತಿಳಿಸಿ ಅಂತ ಪ್ರಶ್ನೆ ಇತ್ತು. ಅರಣ್ಯಗಳನ್ನು ಮಾನವ, ಪ್ರಾಣಿ ಮತ್ತು ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡೋದಕ್ಕೇನೆ ಅರಣ್ಯ ಸಂರಕ್ಷಣೆ ಅಂತ ಕರಿತೀವಿ. ಅರಣ್ಯ ಸಂರಕ್ಷಣೆ ಮಾನವನ ಕೈಯಲ್ಲಿದೆ, ಪ್ರಾಣಿಗಳ ಕೈಯಲ್ಲಿದೆ ಮತ್ತು ನೈಸರ್ಗಿಕ ವಿಪತ್ತಿನಿಂದನೂ ಕೂಡ ನಾವು ಸಂರಕ್ಷಣೆಯನ್ನು ಮಾಡಲೇಬೇಕಾಗಿದೆ. ಹಾಗಾದರೆ ಅರಣ್ಯದ ಪ್ರಾಮುಖ್ಯತೆ ಏನು? ಮೊದಲೇ ಹೇಳ್ಬೋದು, ಅರಣ್ಯಗಳು ಅಂತಕ್ಕಂಥದ್ದು ಒಂದು ಅಮೂಲ್ಯವಾದ ಸಂಪತ್ತು. ಎಷ್ಟೋ ಜೀವಿಗಳಿಗೆ ಆಶ್ರಯ ತಾಣವಾಗಿದ್ದಾವೆ. ಬೆಲೆ ಬಾಳುವ ಕಟ್ಟಿಗೆ ಮತ್ತು ಮರದ ಉತ್ಪನ್ನಗಳು, ಔಷಧಗಳನ್ನು ನಮಗೆ ಲಭ್ಯವಾಗ್ತವೆ. ಮಾನವ ಜೀವಿಗಳ ಸಮತೋಲನವನ್ನು ಕಾಪಾಡಲಿಕ್ಕೆ ನಮಗೆ ಅರಣ್ಯಗಳು, ಮರಗಳು ಬೇಕೇ ಬೇಕು. ಇದು ಪ್ರಾಮುಖ್ಯತೆ ಇತ್ತು. ಇನ್ನು ಸಂರಕ್ಷಣೆ ವಿಧಾನಗಳನ್ನು ನೋಡಿದಾಗ, ಕಾಡ್ಗಿಚ್ಚನ್ನು ಉಂಟು ಮಾಡ್ತಕ್ಕಂಥ ಘರ್ಷಿತ ಮರಗಳನ್ನು ತೆಗೆದುಹಾಕಬೇಕು. ಅರಣ್ಯದ ಮರಗಳಿಗೆ ತಗುಲುವ ರೋಗಗಳನ್ನು ನಿಯಂತ್ರಣ ಮಾಡಬೇಕು. ಸಸಿಗಳನ್ನು ನೆಡಬೇಕು. ಬೀಜಗಳನ್ನು ಹರಡಿಸಬೇಕು. ಕಾನೂನು ಬಾಹಿರವಾಗಿ ಮರ ಕಡಿಯೋದನ್ನು ನಿಯಂತ್ರಣ ಮಾಡಬೇಕು. ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳ ಮೇಯಿಸುವಿಕೆಯನ್ನು ನಿಯಂತ್ರಣವನ್ನು ಮಾಡಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು. ಸೊ ಇಷ್ಟು ವಿದ್ಯಾರ್ಥಿಗಳೇ ಏನಿತ್ತಂತಂದರೆ, 13ನೇ ಪಾಠ ಭಾರತದ ಅರಣ್ಯಗಳು ಅಂತಕ್ಕಂಥ ಪಾಠದಲ್ಲಿ SSLCಯ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು. ಪರೀಕ್ಷೆಗೆ 2 ಅಥವಾ 3 ಅಂಕದ ಪ್ರಶ್ನೆಗಳು ಬಂದೇ ಬರ್ತವೆ. ಇವುಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ.